ಮನೆ ತುಂಬ ಸರ್ವೆಂಟ್ಸ್ ಇಟ್ಟಿರೋ ವಿಷಯ ಮರ್ತೋಗಿದೆಯೋ ಹೇಗೆ? ಇವಾಗ ಯಾಕೆ ಹೀಗೆ ಕೇಳ್ತಾ ಇರಮ್ಮ? ಮನೆ ತುಂಬ ಜನ ಇದ್ದಾರೆ, ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀನಿ. ಅವರು ಸ್ವಲ್ಪ ಉಪಯೋಗಕ್ಕೆ ಬರಲಿ. ಇಂಥ ಸೇವೆ ಎಲ್ಲ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗ ಅಲ್ಲ. ಅಮ್ಮ, ಅವಳು ನನ್ನ ಫ್ರೆಂಡ್ ಅಮ್ಮ. ಕೆಲವೊಂದು ಕೆಲಸನ ನಾನು ಮಾಡೋದ್ರಷ್ಟೇ ಅದಕ್ಕೊಂದು ಅರ್ಥ, ಬೇರೆಯವ್ರು ಮಾಡಿದ್ರೆ ಅಲ್ಲ. ಹಾಗತ್ತಾ ನೀನು ಇದನ್ನೆಲ್ಲ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇವ್ರ ಮನೇಲಿದ್ದಾಗ ನನಗೆ ವೈರಲ್ ಫೀವರ್ ಬಂದಿತ್ತು. ಆಗ ಇವಳು ಜಯಮಾನನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ಕೂತು ನಿದ್ದೆ ಕೆಟ್ಟು ನನ್ನನ್ನು ನೋಡ್ಕೊತಿದ್ಲು. ನೀನಿದ್ದಿದ್ರೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೋ ಹಾಗೆ. ಆ ಋಣನ ತೀರ್ಸೋದು ಬೇಡವಾ ಅಮ್ಮ? ಅದನ್ನೇ ಮಾಡ್ತಾ ಇದೀನಿ ಅಂತ ಅನ್ಕೋ. ಅವಳು ನನ್ನ ಫ್ರೆಂಡ್ ಅಮ್ಮ. ಇದನ್ನೆಲ್ಲ ನಾನು ಮಾಡಲೇಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗುಡ್ ನೈಟ್. ರೆಸ್ಟ್ ಮಾಡು ನೀನು. ಕಾರ್ ಕೆಟ್ಟೋದಾಗೆ ಹೇಳ್ದೆ ನಿಮ್ಗೆ, ನಿಮ್ಮಪ್ಪಂಗ್ ಕಾಲ್ ಮಾಡಿ ಬಂದ್ ಕರ್ಕೊಂಡ್ ಹೋಗ್ತಾರೆ ಅಂತ. ಅವಾಗ ನನ್ ಮಾತೇ ಕೇಳಲಿಲ್ಲ. ಇವಾಗ ಇಷ್ಟೊತ್ತಾದ್ಮೇಲೆ ನಿಮಗೆ ಅದೇ ಸರಿ ಅನ್ಸ್ತು ಅಲ್ವಾ? ಏಯ್, ನನಗೆ ಉಲ್ಟಾ ಮಾತಾಡ್ತೀಯ? ನನಗೆ ಏನ್ ಇಷ್ಟ ಬರುತ್ತೋ ನಾನು ಅದನ್ನೇ ಮಾಡೋದು. ಅದನ್ನ ಕೇಳೋದ್ ಮಾತ್ರ ನಿನ್ ಕೆಲ್ಸ. ಹೌದೌದು, ಈ ಬಿಟ್ಟಿ ಶೋಕಿಗೇನ್ ಕಮ್ಮಿ ಇಲ್ಲ. ದೊಡ್ಡ ಪೋಸ್ ಕೊಟ್ಟು ಕೊನೆಗ್ ನಿಮ್ಮಪ್ಪನ್ ಪಾದನೆ ಗತಿ ನಿಂಗೆ. ಏಯ್, ಸರಿಯಾಗಿ ಇಟ್ಕೋ. ಮಾವ್, ಈ ಕಡೆ ನಾನ್ ನೆನಿತಿದ್ದೀನಿ. ಏನ್ ನಿನ್ ತಲೆ ಮೇಲೆ 2 ಹನಿ ಬಿದ್ರೆ ಏನ್ ಕೊಂಬ ಬರುತ್ತೆ? ಇಲ್ಲ ಮೊಳಕೆ ಬರುತ್ತೆ? ಬಾ ಮುಚ್ಕೊಂಡು ಇಟ್ಕೋ. ಅಲ್ರಮ್ಮ, ಇಷ್ಟು ಜೋರ್ ಮಳೆಯಲ್ಲಿ ಇಲ್ಲಿ ಯಾಕೆ ಬಂದು ನಿಲ್ಕೊಂಡಿದೀರಾ? ಅಲ್ಲ ಆಂಟಿ, ಚಂದ್ರು ಸರ್ ಬರ್ತೀನಿ ಅಂತ ಅಂದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅಯ್ಯೋ, ಹೊರಟ್ರಾ? ಮತ್ತೆ ಹೇಳಲೇ ಇಲ್ಲ. ನೀವ್ ಮಲಗಿದ್ರಲ್ಲ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ನಾದ್ವಿ. ಅಲ್ಲಮ್ಮ, ಇಷ್ಟು ಜೋರಾಗಿ ಮಳೆ ಸುರಿತಾ ಇದೆ, ಬೆಳಗ್ಗೆ ಹೋಗ್ಬೋದಲ್ವಾ? ಮಧ್ಯರಾತ್ರಿ ಯಾಕೆ ಎದ್ ಬಂದ್ರಿ? ಇರಕ್ಕಾಗಲ್ಲ ಅದಕ್ಕೆ. ಏನ್ ಹೇಳ್ದಮ್ಮ? ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ, ಹೋಗ್ಬೇಕು. ಅಲ್ಲಮ್ಮ, ನೀವು ಕೇಳು, ನಿಂತ್ಕೊಳಮ್ಮ. ಅಯ್ಯೋ, ಇಲ್ಲೇನ್ ಮಾಡ್ತಿದ್ಯಾ? ಒಳಗಡೆ ಅವ್ರಿಬ್ರು ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಅವ್ರಪ್ಪ ಬಂದಿದ್ದಾರೆ ಕಣೆ, ಕರ್ಕೊಂಡು ಹೋಗ್ತಾ ಇದಾರೆ. ಯಾಕೆ ಪಾಪು, ಎನಿ ಪ್ರಾಬ್ಲಮ್? ಎನಿ ಪ್ರಾಬ್ಲಮ್? ಎಲ್ಲಾನು ಪ್ರಾಬ್ಲಮ್. ಮೊದ್ಲು ನನ್ಗೆ ಇಲ್ಲಿಂದ ಹೊರಟ್ರೆ ಸಾಕಾಗಿದೆ. ನಡೀರಿ ದಯವಿಟ್ಟು. ಅರೆ, ಇವರು ನಕ್ಷತ್ರ ನಮ್ಮ ಅಲ್ವಾ? ಅದೇನೋ ಗೊತ್ತಿಲ್ಲ ಕಣೆ ಸೃಷ್ಟಿ, ಈ ಶ್ವೇತಾ ನೋಡ್ತಾ ಇದ್ರೆ ಏನೋ ಒಂಥರ ಸೆಳೆತ. ನನಗೂ ಇವಳಿಗೂ ಯಾವ್ದೋ ನಂಟಿದೆ ಅನ್ಸತ್ತೆ. ಬಹುಶಃ ಇವಳಿಗೂ ನಮ್ ನಕ್ಷತ್ರನ ವಯಸ್ಸೇ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಜಸ್ಟ್ ಗಿವ್ ಮಿ ಅ ಮಿನಿಟ್, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಿದ್ರೆ ಏನಾದ್ರೂ ಭೂಕಂಪ ಆಗುತ್ತಾ? ಇಂಥ ಟೈಮಲ್ಲಿ ಏನ್ ನಿಮ್ ಡ್ರಾಮಾಗಳು? ಮೊದ್ಲು ನನ್ ರೂಮ್ ಹೋದ್ರೆ ಸಾಕಾಗಿದೆ. ಇರು ಶ್ವೇತಾ, ನಕ್ಷತ್ರ ನಮ್ಮ ಅಲ್ವಾ? 1 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೋಡಿದ್ರು ನೋಡದೇ ಇರೋಂಗ್ ಹೋದ್ರೆ ಅವ್ರು ಏನ್ ಅನ್ಕೊಳಲ್ಲ. ಜಸ್ಟ್ ಗಿವ್ ಮಿ ಅ ಮಿನಿಟ್. ನಮಸ್ತೆ ಸರ್, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ. ಪಾಪು ಎಲ್ಲ ಸಿಕ್ಕಾಕೊಂಡಿದೀನಿ, ಬಂದು ಕರ್ಕೊಂಡು ಹೋಗು ಅಂತ ಫೋನ್ ಮಾಡಿದ್ಲು. ಯಾರ್ದೋ ಮನೇಲಿ ಇದೀನಿ ಅಂತ ಹೇಳಿದ್ಲು, ಆದ್ರೆ ನಿಮ್ಮನೆ ಅಂತ ಗೊತ್ತಾಗ್ಲಿಲ್ಲ. ನಾನು ಹೊರಗಡೆ ಬಂದಾಗ ಮಕ್ಳಿಬ್ರು ಮಳೆಯಲ್ಲಿ ನೆನೀತಾ ಇದ್ರು. ನಕ್ಷತ್ರ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಮನೆ ಒಳಗ್ ಕರ್ಕೊಂಡು ಹೋದೆ. ರಾತ್ರಿ ಪೂರ್ತಿ ನಮ್ಮ ಮನೇಲೆ ಇದ್ದು ಬೆಳಗ್ಗೆ ಹೋಗ್ತೀನಿ ಅಂದ್ಲು.
ಅದೇ ಈಗ ನೋಡಿದ್ರೆ ನೀವು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಹಾ, ಕಾಲ್ ಮಾಡಿದ್ಲು, ಅದಕ್ಕೆ ಬಂದೆ. ಕಾರು ನೋಡಿ ಸರಿಯಾದ ಜಾಗಕ್ಕೆ ಬಂದು ಕೈ ಕೊಡ್ತು. ಇಲ್ಲ ಅಂದಿದ್ರೆ ಎಲ್ಲಿ ನಿಂತ್ಕೊಬೇಕಾಗಿತ್ತು. ಸರಿಯಾದ ಜಾಗಕ್ಕೆ ಬಂದು ಸೇರ್ಕೊಂಡ್ಲು. ನಿಮಗ್ ತುಂಬಾ ಥ್ಯಾಂಕ್ಸ್. ಜಯ, ಏ ಜಯ, ಉದ್ಧಾರ. ನಡು ರಾತ್ರಿಯಲ್ಲಿ ಬಾಗಿಲು ತೆಗೆದುಕೊಂಡು ಅಮ್ಮ ಮಗಳು ಎಲ್ಲಿ ಹೋದ್ರು? ಅರೆ, ಇವರು ಕಾಣಿಸ್ತಾ ಇಲ್ಲ. ಎಲ್ಲ ಈ ಮಳೆಯಲ್ಲಿ ಎಲ್ ಸಾಯಕ್ ಹೋದ್ರು? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಏನೋ ಮಾಡ್ತಿದ್ದೆ ಅಲ್ಲಿ ನಿಂತ್ಕೊಂಡು ಇಷ್ಟೊತ್ತಲ್ಲಿ? ಯಾರೇ ಅದು? ಶ್ವೇತಾ ಅವ್ರ ಅಪ್ಪ ಮಗಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಆಯ್ತಾಯ್ತು, ಬೇಗ ಒಳಗಡೆ ಬನ್ನಿ. ಇಷ್ಟೊತ್ತಲ್ಲಿ ಒಳ್ಳೆ ನಿಂತ್ಕೊಂಡು ಅಲ್ಲಿ ಯಜಮಾನ್ರೆ ಕರೀತಿದ್ದಾರೆ. ಆಗಷ್ಟೇ ಹುಟ್ಟಿದ ಇಬ್ರು ಹೆಣ್ಮಕ್ಳು ಯಾವ ಉದ್ದೇಶದಿಂದ ಮಾಡಿದ್ರೋ ಗೊತ್ತಿಲ್ಲ, ಅದ್ಲು ಬದ್ಲು ಆಗಿವೆ. ಯಾಕ್ರಿ ಅವ್ರನ್ನ ಹಾಗೆ ನೋಡ್ತಿದ್ದೀರಾ? ಇವರು ಶ್ವೇತಾ ಅವ್ರ ಅಪ್ಪನಾ? ಇವರು ಶ್ವೇತಾ ಅವ್ರ ಅಪ್ಪ ಚಂದ್ರಶೇಖರ್ ಅಂತ. ನಮ್ ನಕ್ಷತ್ರ ಇವ್ರ ಮನೇಲೆ ಇರೋದು. ಅದನ್ನ ನಾನು ಕೇಳಿದ್ನಾ? ಆ ಪೀಡೆ ಎಲ್ಲಾದ್ರೂ ಸಾಯ್ಲಿ, ನನ್ಗೇನು? ನನಗೆ ನಿಮ್ಮನ್ನ ಎಲ್ಲೋ ನೋಡ್ದಂಗ್ ನೆನಪು, ಆದ್ರೆ ಎಲ್ಲಿ ಅಂತ ನೆನಪು ಬರ್ತಾ ಇಲ್ಲ. ಹಾ, ನಂಗೂ ಹಾಗೆ ಅನ್ಸ್ತಾ ಇದೆ. ಅದಕ್ಕೆ ಸರಿಯಾಗಿ ನೋಡೋಣ ಅಂತ ಬಂದೆ. ನಿಮ್ಮನ್ನ ಎಲ್ಲೋ ನೋಡಿದೀನಿ, ಆದ್ರೆ ಎಲ್ಲಿ ನೋಡಿದೀನಿ ಅಂತ ನನ್ಗೆ ನೆನಪು ಬರ್ತಿಲ್ಲ. ಅರೆ, ಇಬ್ರು ಒಬ್ರಿಗೊಬ್ರು ಇದೇ ಮೊದಲನೇ ಸರಿ ಭೇಟಿ ಆಗ್ತಿರೋದು, ಆದ್ರೆ ಒಬ್ರಿಗೊಬ್ರು ನೋಡಿರೋ ನೆನಪು. ಅದೇ ನಾನೇನೋ ನನಗ್ ಮಾತ್ರ ಹಂಗ ಅನ್ಸ್ತಾ ಇದೆ ಅನ್ಕೊಂಡೆ, ಆದ್ರೆ ಇವ್ರಿಗೂ ಹಂಗೆ ಅನ್ಸ್ತಾ ಇದೆ. ವೆರಿ ಸ್ಟ್ರೇಂಜ್. ನಿಮ್ಮನ್ನ ಇತ್ತೀಚೆಗೆ ನೋಡ್ದಂಗಿಲ್ಲ. ಇಲ್ಲ ಅಂದಿದ್ರೆ ನೆನಪಿನಲ್ಲಿರೋದು ತುಂಬಾ ದಿವಸ ಆಗಿರ್ಬೇಕು, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ನಿಮ್ದೇ ಬೇರೆ ಜಗತ್ತು, ನಮ್ದೇ ಬೇರೆ ಜಗತ್ತು. ಅಂತದ್ರಲ್ಲಿ ನೀವು ಭೇಟಿ ಆಗಿದ್ದೀರಾ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಯು ಡಾನ್, ನನಗ್ ನಿದ್ದೆ ಬರ್ತಿದೆ, ನಾನು ಮಲಗ್ಬೇಕು. ಏನಂತೆ? ನಿದ್ದೆ ಬರ್ತಿದೆ, ಹೊರಡೋಣ ಅಂತಿದ್ದಾಳೆ. ನಿಮಗೆ ಇಷ್ಟೊತ್ತಿನಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಹಾಗೆ ಇಂಥ ಮಳೆಯಲ್ಲಿ ನನ್ನ ಮಕ್ಕಳನ್ನ ಜೋಪಾನ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಹೊರಡ್ತೀನಿ. ಏನೂ ತೊಂದ್ರೆ ಇಲ್ಲ. ಶ್ವೇತನು ನಮ್ಮನೆ ಮಗಳಿದ್ದ ಹಾಗೆ, ಅವಳಿಗೆ ಯಾವಾಗ ಬೇಕಾದ್ರೂ ನಮ್ಮನೆಗ್ ಬಂದು ಹೋಗ್ಬಹುದು. ಅದು ಅಂಕಲ್, ನಕ್ಷತ್ರ ಆರಾಮಾಗಿದ್ದಾಳೆ ಅಲ್ವಾ? ನೀವೇನಾದ್ರೂ ನೋಡ್ಕೊಂಡ್ ಬಂದ್ರಾ? ಇಲ್ಲಮ್ಮ, ಬ್ಯುಸಿ ಆಗಿದ್ದೆ. ನಾಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಎಷ್ಟೇ ಆದ್ರೂ ಭೂಪತಿ ನೋಡ್ಕೊಂತಿರೋದು, ಚೆನ್ನಾಗೇ ಇರ್ತಾಳೆ. ನಮಗೂ ಅದೇ ಧೈರ್ಯ. ನಡು ರಾತ್ರಿಯಲ್ಲಿ ನಡು ರೋಡಲ್ಲಿ ನಿಂತ್ಕೊಂಡು ಆ ಪೀಡೆ ಬಗ್ಗೆ ಏನ್ರ ನಿಮ್ ಮಾತಾದು? ನಡ್ರಿ ಒಳಗಡೆ, ಇಷ್ಟೊತ್ತೆಲ್ಲ ಎಲ್ಲ ನಿಮ್ದು. ಕ್ಷಮಿಸಿ ಸರ್, ನಿಮ್ ಯಜಮಾನ್ರು ಸ್ವಲ್ಪ
ಗೊತ್ತು ಬಿಡಿಮ್ಮ. ನಕ್ಷತ್ರ ಅವಳ ಕತೆ ಹೇಳ್ದಾಗ್ಲೇ ಇವ್ರೇನು ಅಂತ ನನಗೆ ಅರ್ಥ ಆಯ್ತು. ನಾನಿನ್ ಬರ್ತೀನಿ. ಆಯ್ತು ಸರ್. ಪಾಪ ಇವಳಿಗೆ ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ. ಸೊಕ್ಕಮ್ಮ ಅವಳಿಗೆ ದುಡ್ಡಿನ ಮದ ನಮ್ಮನ್ನೆಲ್ಲ ಹೇಗ್ ನೋಡ್ತಿದ್ಲು ಗೊತ್ತಾ? ಹೇಸ್ಗೆ ಪಡ್ಕೊಂಡು. ಛೇ ಆ ಹುಡುಗಿ ಅಂತವಳಲ್ಲ ಕಣೆ, ಅವಳು ತುಂಬಾ ಒಳ್ಳೆವಳು. ಇಲ್ಲಮ್ಮ, ನೀನು ಸರಿಯಾಗಿ ಗಮನಿಸಿಲ್ಲ. ನಮ್ ಮನೆನ ಏನೋ ಅಸಹ್ಯ ಅನ್ನೋ ತರ ನೋಡ್ತಿದ್ಲು. ಊಟ ಕೊಟ್ರೆ ಅದಕ್ಕೂ ಕೊಂಕು, ಬಚ್ಲು ಮನೇಲಿ ಉಲ್ಟಾ ಮಾತಾಡಿದ್ಲು. ಅಷ್ಟು ಕಷ್ಟ ಆಗಿದ್ರೆ ಮನೆಗಳೊಳಗಡೆ ಯಾಕೆ ಬರ್ಬೇಕಾಗಿತ್ತು? ಬರೋಕ್ ಬಂದ್ಬಿಟ್ಟು ಈ ತರ ಎಲ್ಲ ಆಡಿದ್ರೆ ಕೋಪ ಬರಲ್ವಾ? ಪೆದ್ದಿ ಕಣೆ ನೀನು. ಪಾಪ ಅಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಅವಳು. ಅವಳಿಗೆ ಒಂದು ಕೊರತೆನೂ ಇರೋದಿಲ್ಲ ಕಣೆ. ಅವ್ರ ಮನೆ ನೋಡಿದ್ರೆ ನಿನಗೆ ಅರ್ಥ ಆಗ್ತಾ ಇತ್ತು. ಪಾಪ ಅಂತದ್ರಲ್ಲಿ ನಮ್ ಮನೆಯಲ್ಲಿ ಅವಳು ಹೊಂದ್ಕೊಂಡ್ ಹೋಗೋದಕ್ಕೆ ಕಷ್ಟ ಆಗಲ್ವಾ? ಅವಳ್ದೇನೋ ತಪ್ಪಿಲ್ಲ ಬಿಡು. ನೀನ್ ಸುಮ್ನೆ ಇರಮ್ಮ. ಭೂಪತಿ ಇವಳಿಗಿಂತ ದೊಡ್ಡ ಶ್ರೀಮಂತ, ಆದ್ರೆ ಅವ್ನ್ ನಮ್ ಪೀಚಿಲ್ ಇದ್ದಾಗ ಹೀಗೆ ಮಾಡ್ತಿದ್ನಾ? ಪಾಪ ಹುಡುಗ ಏನೇ ಕೊಟ್ರು ತಿಂತಿದ್ದ, ಆದ್ರೆ ಇವಳಿಗೆ ಸೊಕ್ಕು ಜಾಸ್ತಿ. ಸೃಷ್ಟಿ ಒಳ್ಳೆ ಹುಡುಗಿ ಇವಳು.